ಅತ್ಯುತ್ತಮವಾಗಿ ಪ್ರಥಮ, ದ್ವಿತೀಯ ಮತ್ತು ತೃತೀಯ 3 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಮಹಿಳಾ ದಿನಾಚರಣೆಗೆ ಮಹಿಳೆಯರ ಸಿಬ್ಬಂದಿಯವರು ಗೌರವಿಸಬೇಕು. ಪ್ರಸ್ತುತ ನುಡಿಯನ್ನು ನಮ್ಮ ಜಿಲ್ಲಾ ಪಂಚಾಯತ್ ಎಂಬಿಕೆ ಮತ್ತು ಎಲ್ಸಿ 3 ಗ್ರಾಮ ಪಂಚಾಯತ್ ಪ್ರಥಮ ಸ್ಥಾನಕ್ಕೆ ಪಾತ್ರರಾಗಿದ್ದಾರೆ. ಇವರು ಕೂಡ ಆಲ್ ಆಫ್ ಯು ಪೀಪಲ್ ಇವತ್ತು ಪ್ರೋಗ್ರಾಮ್ನಲ್ಲಿ ನೋಡಿದರೆ ನೀವೆಲ್ಲರಿಗೂ ನೋಡಿ, ಮಹಿಳೆ ಶಕ್ತಿಯರಿಗೂ ನೋಡಿ ನನಗೆ ತುಂಬ ಖುಷಿ ಅನಿಸ್ತಾ ಇದೆ. ಮತ್ತು ವಿಶೇಷವಾಗಿ ಈ ಸ್ಟೇಜ್ ಮೇಲೆ ನೋಡಿದರೆ ಎಷ್ಟು ಜನ ಮಹಿಳೆಯರು ಇದ್ದಾರೆ ಮತ್ತು ಎಷ್ಟು ಜನ ಗಂಡಸರು ಇದ್ದಾರೆ. ಟುಡೇ ವಿಮೆನ್ ಹ್ಯಾವ್ ಔಟ್ ನಂಬರ್ಡ್ ಜೆಂಟ್ಸ್, ಸೊ ದಟ್ಸ್ ಅ ಮ್ಯಾಟರ್ ಆಫ್ ಪ್ರೈಡ್. ಬಟ್ ಈ ಥರದ್ದು ಅರೇಂಜ್ಮೆಂಟ್ ಬರೀ ಮಹಿಳೆ ದಿನಾಚರಣೆಗೆ ಆಗಬಾರ್ದು. ಎಲ್ಲ ದಿವಸಕ್ಕೆ ಯಾವುದೇ ಫಂಕ್ಷನ್ ಆಗಲಿ, ಯಾವುದೇ ಪ್ರೋಗ್ರಾಮ್ ಆಗಲಿ, ಅವೆಲ್ಲ ಫಂಕ್ಷನ್ನಲ್ಲಿ ನಮಗೆ 50% ಇಲ್ಲಿ ಮಹಿಳೆಯರು ಇರಬೇಕು ಅಂತ ನಮ್ಮದು ಆಶೆಯೂ ಇದೆ. ಇದ್ರೇನು ಚೆನ್ನಾಗಿರ್ತದೆ. ಕೂಡ ಎಷ್ಟಾಯಿತು ಅಷ್ಟು ನಾವು ಮಹಿಳೆಯರಿಗೆ ಒಂದು ಶಕ್ತಿ ಕೊಡಬೇಕು, ಅವರ ರಕ್ಷಣೆಗಾಗಿ ನಾವೊಂದು ಏನೇನು ಕಾರ್ಯಗಳು ಮಾಡಬೇಕು ಅದನ್ನೆಲ್ಲ ಕೂಡ ನಾವು ಮಾಡ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ಇವತ್ತಿನ ದಿವಸ ಹೇಳೋದೇನು ಅಂತಂದರೆ 16ನೇ ತಾರೀಕಿಗೆ ನಮಗೆ ಕೂಡ ಸ್ಪೆಷಲ್ ಸೆಷನ್ ಕೂಡ ಕರೆದಿದ್ದಾರೆ. ಅದರಲ್ಲಿ 33% ಮಹಿಳೆಯರಾಗಿ ಮೀಸಲಾತಿ ಕೂಡ ಪಾಸ್ ಮಾಡಿದ್ದಾರೆ. ಇದು ನಮ್ಮ ಯು ಪಿ ಐ ಸರ್ಕಾರ ಇದ್ದಾಗ ನಾವು ಕೂಡ ಅದನ್ನು ಪ್ರಪೋಸ್ ಮಾಡಿದಿತ್ತು. ಅದಾದಮೇಲೆ NDA ಬಂದಾದಮೇಲೆ ಅವರು ಪಾಸ್ ಮಾಡಿ ಡಿಲಿಮಿಟೇಷನ್ಗೆ ಲಿಂಕ್ ಮಾಡಿದಿತ್ತು. ಆ ಡಿಲಿಮಿಟೇಷನ್ಗೆ ಲಿಂಕ್ ಮಾಡಿ ಅದನ್ನು ಪಾಸ್ ಮಾಡಿದ್ದಾರೆ. ಎಷ್ಟು ರೆಪ್ರೆಸೆಂಟೇಷನ್ ಸಿಕ್ತು ಅಷ್ಟನ್ನು ಕೂಡ ನಮ್ಮ ಮಹಿಳೆಯರು ಮುಂದೆ ಬರ್ತಾರೆ, ಒಳ್ಳೆಯದಾಗುತ್ತೆ ಅಂತ ನಾವು ಲಕ್ಷ್ಮೀ ಸಂಜೀವಿನಿ ಮಹಿಳಾ ಒಕ್ಕೂಟ ಗ್ರಾಮ ಪಂಚಾಯತ್ ಬೇಲೂರು ಒಕ್ಕೂಟದಲ್ಲಿ ಕೆಲಸ ಮಾಡುತ್ತಿದ್ದೇವೆ. ಎಂಬಿಕೆ ಆಗಿ ಇಲ್ಲೇ ಹಿಂದೆ ನಿಂತಿರೋದು ಎಂಬಿಕೆ LCRP ಕೃಷಿ ಸಖಿ ಪಶು ಸಖಿ ಅಂತ. ನಮ್ಮ ಒಕ್ಕೂಟಕ್ಕೆ 20,50,000 ಸಮುದಾಯ ಬಂಡವಾಳ ನಿಧಿ ಅಂತ ಬಿಡುಗಡೆ ಆಗಿತ್ತು. ಅದನ್ನು ನಾವು ಈಗ 1,13,00,000ವರೆಗೆ ಬೆಳೆಸಿದ್ದೇವೆ. ಹಾಗಾಗಿ ನಮ್ಮ ಒಕ್ಕೂಟವು ಚೆನ್ನಾಗಿ ಮುಂದುವರಿತಾ ಇದೆ, ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಎಂದು ಬೆಸ್ಟ್ ಎಂಬಿಕೆ ಎಂದು ಅವಾರ್ಡ್ ಕೊಟ್ಟಿದ್ದಾರೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಇದನ್ನು ನಾವು ಸ್ವೀಕರಿಸಿದ್ದೇವೆ. ಇದು ನಮಗೆ ತುಂಬ ಖುಷಿಯಾಗಿದೆ. ಎಲ್ಲ ಕೆಲಸವನ್ನು ಒದಗಿಸಿಕೊಟ್ಟಿದ್ದೇವೆ. ಯಾರಿಗೆ ಹಿಟ್ಟಿನ ಗಿರಣಿ ಹಾಗೂ ಶೌಂಗಿ ಮಷೀನು, ಹೀಗೆ ಬೇರೆ ಬೇರೆ ಥರದಿಂದ ಕೆಲಸವನ್ನು ದೊರಕಿಸಿದ್ದೇವೆ. ಅದರಿಂದ ಬಹಳಷ್ಟು ಬಡ ಕುಟುಂಬ ಮುಂದೆ ಬಂದಿದ್ದೇವೆ. ಇದು NRLM ಯೋಜನೆಯಿಂದ ಮಹಿಳೆಯರಿಗೆ ಬಹಳಷ್ಟು ಸಹಾಯವಾಗಿದೆ. ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ವತಿಯಿಂದ ಬೆಸ್ಟ್ ಎಂಬಿಕೆ ಎಂದು ನನಗೆ ಅವಾರ್ಡ್ ಸಿಕ್ಕಿದೆ ಬೀದರ್ ಜಿಲ್ಲೆಯಿಂದ. ಅದು ನಾನು ಈ NRLM ಯೋಜನೆಗೆ ಧನ್ಯವಾದ.